ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಹೇಳಿದಂತೆ ನಾನು ಆರಿ ಎಂಬ್ರಾಯ್ಡ್ರಿ ಡಿಸೈನು ನಿಮಗೆ ಹೇಳ್ಕೊಟ್ಟಿದ್ದೆ. ಅದು ಕ್ಲಾಸ್ 1 ಸ್ಟಾರ್ಟ್ ಮಾಡಿದ್ದೆ. ಇವತ್ತು ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನು ಕ್ಲಾಸ್ 1 ಮಾಡ್ತಿದ್ದೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮತ್ತು ಆರಿ ಎರಡನ್ನೂ ಒಟ್ಟೊಟ್ಟಿಗೆ ಕಲಿಯೋದ್ರಿಂದ ನಿಮಗೆ ನೀವು ಮಾಡುವಂಥ ಪ್ರಾಜೆಕ್ಟ್ಸ್ಗೆ ತುಂಬ ಯೂಸ್ಫುಲ್ ಆಗೋದಿದೆ ಸ್ನೇಹಿತರೆ. ಆದ್ದರಿಂದ ನಾನು ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬೇಕಾಗಿರುವಂತಹ ಐಟಮ್ಸ್ ಅಂತಂದರೆ ಈ ಥರ ಕಾಟನ್ ಥ್ರೆಡ್ ಬೇಕು, 6 ಎಳೆ ದಾರ ಇರುತ್ತೆ. ಇದು ಒಂದೊಂದು ಇದರಲ್ಲಿನೂ ಈ ರೀತಿ ನಿಮ್ಗೆ ಬೇಕಾದಷ್ಟು ಕಲರ್ಸ್ ತೊಗೋಬೋದು. ಹಾಗೆ ನೀಡಲ್ದು ಒಂದು ಕೇಸ್ ತೊಗೊಳ್ಳಿ, ವುಡನ್ ಫ್ರೇಮು, ಒಂದು ಕಾಟನ್ ಕ್ಲಾತ್ ಇದ್ದರೆ ತುಂಬ ಒಳ್ಳೆಯದು, ಮತ್ತು ಒಂದು ಸಿಸರ್ ಇಟ್ಕೊಳ್ಳಿ ದಾರ ಎಲ್ಲ ಕಟ್ ಮಾಡಲಿಕ್ಕೆ. ಇವಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಹೊಸಬ್ರು ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಆರಿ ಮತ್ತು ಎಂಬ್ರಾಯ್ಡ್ರಿ ಡಿಸೈನ್ಸು ಹಾಕೋದು ಮತ್ತು ಜೊತೆಯಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂದರೆ ನೀಡಲ್ ವರ್ಕ್ದೂ ತೋರಿಸ್ತಾ ಇರೋದ್ರಿಂದ ಅದೆಲ್ಲ ಮಿಸ್ ಮಾಡ್ಕೊಳ್ದಿರೇ ಇರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ತಿದರೆ ಪ್ರತಿ ಸಾರಿ ನಾನು ಹಾಕುವಂತಹ ವಿಡಿಯೋಸು ನಿಮಗೆ ಗೊತ್ತಾಗುತ್ತೆ, ಹಾಗೆ ನೋಡೋದಕ್ಕೂ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ಹೇಗೆ ಮಾಡೋದು ಏನು ಅಂತ ನೋಡೋಣ. ನೋಡಿ ಸ್ನೇಹಿತರೆ, ಸೂಜಿಗೆ ದಾರ ಪೋಣಿಸ್ಕೊಂಡಿದ್ದೀನಿ, ಹಾಗೆ ಒಂದು ಎಡ್ಜಲ್ಲಿ ನಾನು ನಾಟ್ ಹಾಕಿದ್ದೀನಿ. ಈಗ ನಾನು ತೋರಿಸ್ತಾ ಇರೋಂತಹ ಸ್ಟಿಚ್ಚು ರನ್ನಿಂಗ್ ಸ್ಟಿಚ್ ಅಂತ ಹೇಳೋದು, ಬೇಸಿಕ್ ಸ್ಟಿಚ್ ಇದು. ಇದಕ್ಕೆ ಇನ್ನೊಂದು ಹೆಸರು ಇದೆ, ಕಾಂತಾ ವರ್ಕ್ ಅಂತ ನಾವು ಹೇಳ್ಬೋದು. ನಮ್ಮ ಇಂಡಿಯನ್ ಒಂದು ಡಿಸೈನರ್ ಮಾಡುವಾಗ ಇಂಡಿಯನ್ಸು ಸುಮಾರು ಡ್ರೆಸ್ಗಳಲ್ಲಿ ಕಾಂತಾ ವರ್ಕ್ ಅಂತ ಕೇಳಿರ್ತೀರ. ಅದನ್ನು ಕೂಡ ಈ ರೀತಿ ರನ್ನಿಂಗ್ ಸ್ಟಿಚಲ್ಲೇ ಹಾಕುವಂಥದ್ದು. ಅದು ಯಾವ ರೀತಿ ಮಾಡ್ತಾರೆ ಅಂತ ಈ ಕಡೆ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇದು ರನ್ನಿಂಗ್ ಸ್ಟಿಚ್ ಆಯಿತು. ರನ್ನಿಂಗ್ ಸ್ಟಿಚ್ಚಲ್ಲಿ ಇನ್ನೊಂದು ರೀತಿ ಹಾಕ್ಬೋದು, ಅದೇನು ಅನ್ನೋದು ತೋರಿಸ್ತೀನಿ ನೋಡಿ. ನೋಡಿ, ಇನ್ನು 2 ರನ್ನಿಂಗ್ ಸ್ಟಿಚಸ್ಸನ್ನು ಇಲ್ಲಿ ಹಾಕಿದ್ದೀನಿ. ಯಾಕೆ ಅನ್ನೋದು ತೋರಿಸ್ತೀನಿ ನೋಡಿ. ಈ ಥರ ಇನ್ನೊಂದು ಥರದ ದಾರನ ಈ ರೀತಿ ಪೋಣಿಸ್ಕೊಂಡು ತಗೊಂಡು ಜಸ್ಟ್ ಇದ್ರ ಒಳಗಡೆ ತೂರಿಸ್ಕೊಂಡು ಆ ಕಡೆ ಹೋಗಬೇಕು ಸ್ನೇಹಿತರೆ. ಇದೆಲ್ಲ ಬಾರ್ಡರ್ಸ್ಗೆ ನಾವು ಯೂಸ್ ಮಾಡ್ಕೋಬೋದು. ಇದನ್ನು ವಿಪ್ಡ್ ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತಾರೆ. ಸ್ವಲ್ಪ ಹತ್ರ ಹಾಕ್ಕೊಂಡು ನೀವು ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಈ ರೀತಿ ಫಾರ್ಮ್ ಆಗುತ್ತೆ. ಇದು ಇದು ಈ ರೀತಿ ವಿಪ್ಡ್ ರನ್ನಿಂಗ್ ಸ್ಟಿಚ್ ಆಯ್ತಲ್ವಾ. ನೆಕ್ಸ್ಟ್ ತೋರಿಸುವಂಥದ್ದು ಅದು ಒಂದು ರೀತಿಯ ಲೇಸ್ಡ್ ರನ್ನಿಂಗ್ ಸ್ಟಿಚ್ ಅಂತ ಹೇಳ್ತಾರೆ. ಯಾಕಂತಂದರೆ ನಾವು ಒಂದೇ ಬದಿಯಿಂದನೇ ನಾವು ಅದನ್ನು ತಿರುಗಿಸ್ತಾ ಹೋಗ್ತೀವಿ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈ ರೀತಿನೇ ಒಂದೇ ಸೈಡಿಂದನೇ ಮಾಡಬೇಕು ಸ್ನೇಹಿತರೆ. ಇದು ಹೀಗೆ ಆರಿ ವರ್ಕ್ ಕಲಿಯೋದು ಕಷ್ಟ ಆಗುತ್ತೆ ಅಂದರೆ ಈ ರೀತಿ ನೀಡಲ್ ವರ್ಕ್ ಕಲಿತು ಸಹ ನೀವು ಬ್ಲೌಸಲ್ಲಿ ಚೂಡಿದಾರ್ ಟಾಪ್ಸ್ ಆಗಿರ್ಬೋದು, ಲೆಹೆಂಗಾಸ್ ಆಗಿರ್ಬೋದು, ಮಕ್ಕಳ ಒಂದು ಸ್ಮಾಲ್ ಚಿಕ್ಕ ಫ್ರಾಕ್ಸ್ ಆಗಿರ್ಬೋದು ಅಂತ ಎಲ್ಲದಕ್ಕೂ ನೀವು ಈ ರೀತಿಯ ಪ್ಯಾಟ್ರನ್ಸನ್ನು ಹಾಕಿದರೆ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಲೇಸ್ಡ್ ರನ್ನಿಂಗ್ ಸ್ಟಿಚ್ ಅಂತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಸ್ನೇಹಿತರೆ. ಇದನ್ನು ಈ ರೀತಿ ಮುಗಿಸೋವಂಥದ್ದು. ಹಿಂದ್ಗಡೆ ನಾವೇನು ಮಾಡಬೇಕಾಗತ್ತೆ ಅಂದರೆ ಈ ರೀತಿ ಹಿಂದೆ ನಾವು ನಾಟ್ ಹಾಕ್ಬಿಟ್ಟು ಅದನ್ನು ಸೆಕ್ಯೂರ್ ಮಾಡಬೇಕು.
ನಾನು ಆಗಲೇ ಹೇಳಿದಂತೆ ಈ ಒಂದು ರನ್ನಿಂಗ್ ಸ್ಟಿಚ್ಚನ್ನು ಯಾವ ರೀತಿ ನಾವು ಡಿಸೈನಲ್ಲಿ ಅಪ್ಲೈ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದೊಂದು ಪೆಟಲ್ ಬರ್ಕೊಂಡಿದ್ದೀನಿ. ಜಸ್ಟ್ ಇಷ್ಟ ಇರೋ ಯಾವುದಾದ್ರೂ ಒಂದು ಕಲರನ್ನು ನಾವು ಹಾಕ್ಕೊಂಡು ನೋಡಿ, ಈ ರೀತಿ ಜಸ್ಟ್ ರನ್ನಿಂಗ್ ಸ್ಟಿಚ್ ಮಾತ್ರ ಹಾಕಬೇಕು, ಆ ಡಿಸೈನ್ ಹೇಗಿದೆಯೋ ಹಾಗೆ. ಈಗ ನಿಮಗೆಲ್ಲ ನೆನಪಾಗ್ತಾ ಇರ್ಬೋದಲ್ವಾ ಇದು ನೋಡಿರಬೇಕು ಅಂತ. ಎಸ್, ಇದನ್ನೇ ನಾವು ಕಾಂತಾ ವರ್ಕ್ ಅಂತ ಹೇಳೋದು. ಬಹಳ ಬ್ಯೂಟಿಫುಲ್ ಆಗಿರುತ್ತೆ ಸ್ಟಿಚ್ಚು. ಜಸ್ಟ್ ಈ ರೀತಿ ಮಾಡುವಂಥದ್ದಷ್ಟೇ, ರನ್ನಿಂಗಲ್ಲಿ ಹಾಕುವಂಥ ಸ್ಟಿಚಸ್ ಇದು. ಪೇಂಟ್ ಮಾಡೋ ಒಂದು ಕಲೆ ಗೊತ್ತಿದ್ರೆ ಈ ರೀತಿ ಪೆಟಲ್ಗೆ ನೀವು ಒಳಗಡೆ ಲೈಟ್ ಕಲರು ಅಥವಾ ಡಾರ್ಕ್ ಕಲರ್ ಪೇಂಟಿಂಗ್ ಕೊಟ್ಟರೆ ಈ ಒಂದು ಮತ್ತೆ ಆಚೆಯಿಂದ ಈ ರೀತಿ ನೀವು ಕಾಂತಾ ವರ್ಕ್ ಹಾಕಿದ್ದೀರಾ ಅಂತಂದರೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ ನಿಮ್ಮ ಒಂದು ಔಟ್ಫಿಟ್ಟು. ನೋಡಿ, ಇದಾಯಿತು. ಇದಾದಮೇಲೆ ನೆಕ್ಸ್ಟು ಈ ಕಡೆ ಪೆಟಲ್ಗೆ ಹಾಗೆ ಮಾಡೋಣ. ಸ್ಟಿಚಸ್ ಕಲಿಯೋದೇ ಅಲ್ಲದೆ ಎಲ್ಲಿ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ಐಡಿಯಾಸು ನಿಮಗೆ ಗೊತ್ತಾದರೆ ನಿಜವಾಗ್ಲೂ ಸ್ನೇಹಿತರೆ ಯಾವುದೇ ಒಂದು ಡಿಸೈನನ್ನು ಆರಾಮಾಗಿ ನೀವು ಮಾಡ್ಕೋಬೋದು. ನೋಡಿ, ಇದು ಕಾಂತಾ ವರ್ಕ್ ಅಂತ ಹೇಳೋದು ಇದನ್ನೇ. ಇದು ಜಸ್ಟ್ ಔಟ್ಲೈನ್ ನಾನು ಈಗ ಕೊಡ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ಫುಲ್ ಪೆಟಲನ್ನು ನೀವು ಫಿಲ್ ಮಾಡ್ಕೋಬೋದು, ಅದನ್ನು ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲ ಇನ್ನೊಂದು ಕಲರಲ್ಲಿ ಹಾಕ್ತೀನಿ ಅಂತಂದ್ರೂ ನೀವು ಹಾಕ್ಕೊಂಡು ಅದನ್ನು ಫಿಲ್ ಮಾಡಿ ಅದನ್ನು ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಈ ರೀತಿ ಹಾಕುವಂಥದ್ದು. ಈ ಒಂದು ಸರ್ಕಲ್ಗೆ ಇನ್ನೊಂದು ಬಣ್ಣದಲ್ಲಿ ನಾವು ಹಾಕಿದರೆ ಬಹಳ ಚೆನ್ನಾಗಿರುತ್ತೆ. ಇದರಲ್ಲಿ ಜಸ್ಟ್ ನೀವು ಫ್ಯಾಬ್ರಿಕ್ ಪೇಂಟ್ ಬರುತ್ತಲ್ವಾ, ಸುಮ್ಮನೆ ಒಂದು ಬ್ರಷಲ್ಲಿ ಜಸ್ಟ್ ಇಲ್ಲಿ ನೀವು ಒಂದು ಪೆಟಲ್ ಫಾರ್ಮೇಷನ್ ಬರೋ ಥರ ನೀವು ಪೇಂಟ್ ಮಾಡಿಕೊಂಡ್ರು ಸಾಕು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಂಪ್ಲೀಟ್ ಒಂದು ಪೆಟಲ್ 4 ಪೆಟಲನ್ನು ಬರೆದು ಬಿಟ್ಟು ನೀವು ಈ ರೀತಿ ಮಾಡಿದ್ದೀರಾ ಅಂದರೆ ಬ್ಲೌಸಲ್ಲಿ ಕೂಡ ಆಗಲಿ ಅಥವಾ ಸ್ಯಾರಿಗೆ ನೀವು ಮಾಡ್ಕೋಬೋದು. ಸ್ಯಾರಿ ಪ್ರಿಂಟಲ್ಲಿ ತುಂಬ ಡಾರ್ಕ್ ಆಗಿತ್ತು ಅಂದರೆ ಲೈಟ್ ಕಲರ್ ಈ ರೀತಿ ತಗೊಂಡು ಈ ರೀತಿ ಔಟ್ಲೈನ್ ಕೊಟ್ಟು ನೀವು ಮಾಡ್ಕೋಬೋದು. ಇದನ್ನು ಕಾಂತಾ ವರ್ಕ್ ಅಂತ ಹೇಳೋದು. ಬನ್ನಿ ನೆಕ್ಸ್ಟ್ ಡಿಸೈನ್ ಯಾವ ರೀತಿ ಮಾಡೋದು ನೋಡೋಣ. ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಅಂತಂದರೆ ನೆಕ್ಸ್ಟು ಬ್ಯಾಕ್ ಸ್ಟಿಚ್ ಅಂತ. ಬ್ಯಾಕ್ ಸ್ಟಿಚ್ ಅನ್ನೋ ಹೇಳೋ ಹೆಸರಲ್ಲೇ ಈ ಒಂದು ಸ್ಟಿಚ್ ಎಲ್ಲಿ ಬಂದಿದೆಯೋ ಅದಕ್ಕೆ ಸರಿಯಾಗಿ ಹಿಂದೆಯಿಂದ ಮುಂದಕ್ಕೆ ಒಂದು ಸ್ಟಿಚ್ ತಗೋಬೇಕು. ಈ ರೀತಿ ಈಗ ಮುಂದೆ ಬಂದಿದೆಯಲ್ಲ, ನೆಕ್ಸ್ಟು ಸ್ಟಾರ್ಟಿಂಗ್ ಇದು ಎಲ್ಲಿತ್ತೋ ಅಲ್ಲಿಂದ ಸೇಮ್ ಸಮಾನಾಂತರ ಡಿಸ್ಟೆನ್ಸ್, ಈಕ್ವಲ್ ಡಿಸ್ಟೆನ್ಸಲ್ಲಿ ಅಂದರೆ ನೋಡಿ, ಈ ನೀಡಲ್ ಈ ಥ್ರೆಡ್ಗೆ ಆ ಕಡೆ ಮತ್ತು ಈ ಕಡೆ ಈಕ್ವಲ್ ಆಗಿದ್ದು ಡಿಸ್ಟೆನ್ಸಲ್ಲಿ ನಾವು ತಗೋಬೇಕು. ಇದು ನಿಮಗೆ ಒಂದು ಮಿಷಿನಲ್ಲಿ ನಾವು ಹೊಲಿಗೆ ಹೇಗೆ ಬರುತ್ತೋ ಆ ರೀತಿಯ ಒಂದು ಎಫೆಕ್ಟ್ ಕೊಡುತ್ತೆ. ಈ ಒಂದೇ ಸಮಾನವಾಗಿರುತ್ತೆ ಸ್ನೇಹಿತರೆ. ಇದು ಬ್ಯಾಕ್ ಸ್ಟಿಚ್ ಅಂತ ಹೇಳೋದು. ಇದನ್ನೆಲ್ಲ ನಾವು ಸ್ಟೆಮ್ ಅಥವಾ ಸ್ಟೆಮ್ ಕೊಟ್ಟರೆ ಒಂದು ಬಳ್ಳಿ ಇದಕ್ಕೆ ಅಂಥದಕ್ಕೆಲ್ಲ ನಾವು ಬಳಸ್ಕೋಬೋದು. ಇದು ನಮ್ಮ ಒಂದು ಎಲ್ಲಿ ಬೇಕೋ ಹಾಗೆ ನಾವು ಲೈನು ಅಂದರೆ ಈ ರೀತಿ ಗ್ಯಾಪ್ ಇಲ್ದಿರ ಬರೋದಕ್ಕೋಸ್ಕರ ಈ ಒಂದು ಸ್ಟಿಚ್ಚನ್ನು ನಾವು ಬಳಸ್ಕೋಬೋದು. ಜಸ್ಟ್ ಹೀಗೆ ಹಾಕುವಂಥದ್ದು. ನೋಡಿ, ಇಲ್ಲಿ ಕೊನೆ ಬಂದಾಗ ಇಲ್ಲಿ ಎಂಡ್ ಮಾಡಬೇಕಾಗುತ್ತೆ. ಈ ರೀತಿ ಹಾಕಿ ಕೆಳಗಡೆಯಿಂದ ನಾಟ್ ಹಾಕಿ ಫಿನಿಶ್ ಮಾಡಬೇಕು. ಈಗ ತೋರಿಸ್ತಾ ಇರೋಂಥದ್ದು ಸ್ಪ್ಲಿಟ್ ಸ್ಟಿಚ್ ಅಂತ. ನೋಡಿ, ಈ ರೀತಿ ಒಂದು ಸ್ಟಿಚ್ಚನ್ನು ತಗೊಂಡು ಆದಮೇಲೆ ಜಸ್ಟ್ ಲೈಕ್ ಬ್ಯಾಕ್ ಸ್ಟಿಚ್ ಥರನೇ ಮುಂದೆಯಿಂದ ಈ ಫಸ್ಟ್ ಸ್ಟಿಚ್ಚಿನ ಮಧ್ಯದಲ್ಲಿ ಈ ರೀತಿ ನೀಡಲನ್ನು ಹಾಕಿ ನೋಡಿ, ಈ ರೀತಿ ಹಾಕಿ ನೆಕ್ಸ್ಟ್ ಸ್ಟಿಚ್ಗೆ ಹೋಗ್ಬೋದು. ಅಂದರೆ ಮುಂದಕ್ಕೆ ಈ ರೀತಿ ಹೋಗ್ಬೋದು. ಜಸ್ಟ್ ಲೈಕ್ ಈ ಒಂದು ಬ್ಯಾಕ್ ಸ್ಟಿಚ್ ಹೇಗೆ ಹಾಕಿದ್ವೋ ಹಾಗೇನೆ, ಆದರೆ ಇದನ್ನು ಸ್ಪ್ಲಿಟ್ ಮಾಡಿ ಮುಂದಕ್ಕೆ ಹೋಗ್ತೀವಿ. ಇದು ಸ್ಪ್ಲಿಟ್ ಸ್ಟಿಚ್ ಅಂತಾರೆ. ಸರಿಯಾಗಿ ನೋಡಿ, ಮಧ್ಯಕ್ಕೆ ಅಂದರೆ ಈ ಒಂದು ಎಡ್ಜಲ್ಲೇ ನಾವು ಅದನ್ನು ಸೂಜಿನ ಈ ರೀತಿ ಹಾಕಿ ಸರಿಯಾಗಿ ಮುಂದಕ್ಕೆ ತಗೋಬೇಕು. ಈ ರೀತಿ ಇದು ಸ್ಪ್ಲಿಟ್ ಸ್ಟಿಚ್ ಅಂತ ಹೇಳೋದು. ಇದು ಸಹ ಒಂದು ರೀತಿ ಇದೇ ಒಂದು ಪ್ಯಾಟರ್ನಲ್ಲೇ ಬರ್ತಾ ಇದೆ ಅಲ್ವಾ. ಹತ್ರ
ಬಹಳ ಚೆನ್ನಾಗಿರುತ್ತೆ ಇದು ಸ್ಟಿಚ್ ಕೂಡ. ಇದೆಲ್ಲ ಸೇಮ್ ಆಗಲೇ ಹೇಳ್ದಂತೆ ಬಳ್ಳಿ ಅಥವಾ ಈ ಮರದ ಒಂದು ರೆಂಬೆ ಕೊಂಬೆಗಳನ್ನು ನೀವು ವರ್ಕ್ ಮಾಡಬೇಕು ಅಂತಂದರೆ, ನೀಡಲ್ ವರ್ಕಲ್ಲಿ ಹ್ಯಾಂಡ್ ವರ್ಕಲ್ಲಿ ಮಾಡಬೇಕು ಅಂದರೆ ಅಂಥ ಒಂದು ಇದಕ್ಕೆ ಈ ಒಂದು ಸ್ಟಿಚ್ಚು ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ, ಬಹಳ ಚೆನ್ನಾಗಿರುತ್ತೆ. ಒಂದು ರೀತಿ ನೋಡಿ ಹತ್ತಿರದಲ್ಲಿ ನೋಡಿದ್ರೆ ಒಂದೊಂದ್ಸತಿ ಚೈನ್ ಸ್ಟಿಚ್ ಏನೋ ಅನಿಸುತ್ತೆ, ಆದರೆ ಚೈನ್ ಸ್ಟಿಚ್ ಅಲ್ಲ ಇದು, ಜಸ್ಟ್ ಅದನ್ನು ಸ್ಪ್ಲಿಟ್ ಮಾಡಿ ಮುಂದಕ್ಕೆ ಹೋಗೋದು. ಈಗ ಈ ಒಂದು ಸ್ಪ್ಲಿಟ್ ಸ್ಟಿಚ್ ಆದಮೇಲೆ ಸ್ಟೆಮ್ ಸ್ಟಿಚ್ ಇದು ನೋಡ್ಕೊಳ್ಳಿ. ಅಂದರೆ ಈ ರೀತಿ ಬಂದಮೇಲೆ ಪಕ್ಕದಿಂದ ಇದನ್ನ ಮಧ್ಯದಿಂದ ಈ ರೀತಿ ಸ್ವಲ್ಪ ಬೇಗ ಮಾಡಬೇಕು ಅಂದರೆ ಈ ರೀತಿ ಉದ್ದಕ್ಕೆ ತಗೋಬೋದು. ಈ ಸ್ಟಿಚ್ನ ಈ ಒಂದು ಭಾಗಕ್ಕೆ ಬಂದು ಜಸ್ಟ್ ನೀವು ಈ ರೀತಿ ಹಾಕಿದ್ದೀರಂದರೆ ಇದನ್ನೇ ಸ್ಟೆಮ್ ಸ್ಟಿಚ್ ಅಂತ ಹೇಳೋದು. ಹೆಸರೇ ಹೇಳುವಂತೆ ಈ ಒಂದು ಸ್ಟಿಚ್ಚನ್ನು ನಾವು ಸ್ಟೆಮ್ಗಳಿಗೆ ಬಳಸ್ಕೋಬಹುದು. ಜಸ್ಟ್ ಹೀಗೆ ನಾವು ಅದನ್ನು ಹಾಕ್ಕೊಂಡು ಹೋಗುವಂಥದ್ದು ಸ್ನೇಹಿತರೆ, ಇದನ್ನು ಸ್ಟೆಮ್ ಸ್ಟಿಚ್ ಅಂತ ಹೇಳ್ತಾರೆ. ನೆಕ್ಸ್ಟು ಚೈನ್ ಸ್ಟಿಚ್ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತೆ ಇಲ್ಲಿಂದನೇ ಮುಂದಕ್ಕೆ ತಗೋಬೇಕು ಈ ರೀತಿ. ಇದು ಚೈನ್ ಸ್ಟಿಚ್ ಇದು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರೋದು ಕೇಬಲ್ ಚೈನ್ ಸ್ಟಿಚ್ ಅಂತ. ನೋಡಿ, ಒಂದು ಚೈನ್ ಸ್ಟಿಚ್ಚನ್ನು ಇಲ್ಲಿ ಯಾವ ರೀತಿ ಹಾಕಿದ್ದು ಅದೇ ರೀತಿ ಒಂದು ಚೈನ್ ಸ್ಟಿಚ್ ಹಾಕಬೇಕು ಈ ರೀತಿ. ಆಮೇಲೆ ಈ ಒಂದು ಥ್ರೆಡ್ ಏನಿದೆಯೋ ಇದನ್ನು ಜಸ್ಟ್ ನಾನು ಈ ರೀತಿ ಒಮ್ಮೆ ಸುತ್ತಕೊಂಡು ನೀಡಲ್ಗೆ ಸ್ವಲ್ಪ ಡಿಸ್ಟೆನ್ಸಿಂದ ಮತ್ತೆ ಮುಂದಕ್ಕೆ ತೊಗೊಂಡಿದ್ದೀನಿ. ಹೀಗೆ ಮತ್ತೆ ನಾನು ಚೈನ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಮತ್ತೆ ಏನು ಮಾಡಬೇಕು, ಈ ಒಂದು ದಾರ ಇದೆಯಲ್ಲ ಅದನ್ನು ಈ ರೀತಿ ನೀಡಲ್ಗೆ ಒಮ್ಮೆ ಸುತ್ಕೋಬೇಕು. ಸ್ವಲ್ಪ ಡಿಸ್ಟೆನ್ಸಿಂದ ಮತ್ತೆ ಮುಂದಕ್ಕೆ ಹೋಗಬೇಕು. ಅಂದರೆ ಈ ಒಂದು ಚೈನ್ ಸ್ಟಿಚ್ ಮಧ್ಯೆ ನಿಮಗೊಂದು ಲೂಪ್ ಕಾಣ್ತಾ ಇದೆ ಅಲ್ವಾ, ಇದನ್ನು ಕೇಬಲ್ ಚೈನ್ ಸ್ಟಿಚ್ ಅಂತ ಹೇಳೋದು. ಈ ರೀತಿ ಇದು ಬರುತ್ತೆ ಸ್ನೇಹಿತರೆ, ಇದು ಕೇಬಲ್ ಚೈನ್ ಸ್ಟಿಚ್ ಅಂತ ಹೇಳೋದು. ಇದೇ ರೀತಿ ಇದನ್ನು ಮಾಡಬೇಕು. ನೆಕ್ಸ್ಟ್ ತೋರಿಸ್ತಾ ಇರೋದು ಟ್ವಿಸ್ಟೆಡ್ ಚೈನ್ ಸ್ಟಿಚ್ ಅಂತ. ನೋಡಿ, ಹೀಗೆ ಸ್ವಲ್ಪ ಸೈಡಿಂದ ಈ ರೀತಿ ತಗೋಬೇಕು.
ಟ್ವಿಸ್ಟೆಡ್ ಅಂದರೆ ಈ ಒಂದು ಥ್ರೆಡ್ಡನ್ನು ಯೂಶಲಿ ನಾವು ಚೈನ್ ಸ್ಟಿಚ್ಚಿಗೆ ಹೀಗೆ ಹಾಕ್ತೀವಿ. ಆದರೆ ಟ್ವಿಸ್ಟೆಡಲ್ಲಿ ಏನು ಮಾಡ್ತೀವಿ ಅಂದರೆ ಇದನ್ನು ನೀಡಲ್ ಮೇಲೆಯಿಂದ ಈ ರೀತಿ ನೋಡಿ ಒಂದು ರೀತಿ 8 ಆಕಾರ ಕಾಣ್ತಾ ಬರಬೇಕು, ಈ ರೀತಿ ಹಾಕ್ಕೊಂಡು ಮತ್ತೆ ನಾವು ಪಕ್ಕದಲ್ಲೇ ಈ ರೀತಿ ತಗೋಬೇಕಾಗುತ್ತೆ. ಮತ್ತೆ ನಾನು ಈ ರೀತಿ ಹಾಕ್ಕೊಂಡು ಇದು ಟ್ವಿಸ್ಟೆಡ್ ಚೈನ್ ಸ್ಟಿಚ್ ಅಂತಾರೆ. ಬಹಳ ಚೆನ್ನಾಗಿರುತ್ತೆ. ಇದನ್ನು ಬ್ಲೌಸ್ ಡಿಸೈನಲ್ಲಿ ಬಾರ್ಡರಲ್ಲೇ ನೀವು ಈ ರೀತಿ ಹಾಕ್ಕೋಬೋದು ಸ್ನೇಹಿತರೆ. ನೋಡಿ ಈ ರೀತಿಯಾಗಿ ಜಸ್ಟ್ ಅದರ ಪಕ್ಕ ಇಲ್ಲಿ ಎಲ್ಲಿ ಎಂಡ್ ಆಗುತ್ತೋ ಅಲ್ಲಿ ಪಕ್ಕದಲ್ಲಿಂದ ಚೈನ್ ಸ್ಟಿಚ್ ಆದರೆ ನಾವು ಇದರ ಮಧ್ಯದಿಂದ ಹೋಗ್ತೀವಿ. ಸ್ಪ್ಲಿಟೆಡ್ ಚೈನ್ ಸ್ಟಿಚ್ಚಲ್ಲಾದರೆ ಇಲ್ಲಿ ಎಲ್ಲಿ ಬಂದಿದೆಯೋ ದಾರ ಅದಕ್ಕೆ ಸರಿಯಾಗಿ ಪಕ್ಕದಲ್ಲಿ ಸ್ಟಿಚ್ ತಗೊಂಡು ಮುಂದೆ ಹಾಕಿ ಈ ರೀತಿ ಈ ಒಂದು ಥ್ರೆಡ್ಡನ್ನು ಈ ರೀತಿ ಟ್ವಿಸ್ಟ್ ಮಾಡಿ ಹಾಕೋದು. ಇದು ಟ್ವಿಸ್ಟೆಡ್ ಚೈನ್ ಸ್ಟಿಚ್. ಈಗ ನಾನು ತೋರಿಸ್ತಾ ಇರೋದು ಕೌಚಿಂಗ್ ಅಂತ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಈ ರೀತಿ ಉದ್ದಕ್ಕೆ ನಾನು ಇಲ್ಲಿ ನೀಡಲನ್ನು ಇಳಿಸ್ತಾ ಇದ್ದೀನಿ. ಈ ಒಂದು ಪ್ಯಾಟರ್ನ್ನ ನಾವು ಯಾವ ರೀತಿ ಬೇಕೋ ಹಾಗೆ ಹಾಕ್ಕೋಬೋದು ಸ್ನೇಹಿತರೆ. ಜಸ್ಟ್ ಈ ರೀತಿ ಹಾಕಿ ಇದನ್ನು ನಾವು ಇಲ್ಲಿಗೆ ನಾಟ್ ಹಾಕಬೇಕು. ಬೇಕಾದರೆ ಇನ್ನೂ ಒಂದು ಪಕ್ಕದಲ್ಲಿ ಇನ್ನೊಂದು ಲೈನ್ ಹಾಕಿ ತೋರಿಸಿ ನೋಡಿ. ಈ ರೀತಿ ಹಾಕ್ಕೋಬೇಕು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಈ ಲೈನ್ ಈ ರೀತಿ ಹಾಕಿದ್ದೀವಲ್ಲ, ಇನ್ನೊಂದು ಕಲರ್ ಥ್ರೆಡ್ಡಲ್ಲಿ ಸರಿಯಾಗಿ ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಈ ರೀತಿ ಇದೆಲ್ಲ ಒಂದು ರೀತಿ ಫಿಲ್ಲಿಂಗ್ಗೆ ಅವಾಗ ಫ್ಲವರ್ ಮೋಟಿವ್ ಮಾಡ್ತಿದ್ದೀವಿ ಅಂದ್ಕೊಳ್ಳಿ. ದೊಡ್ಡ ಸರ್ಕಲ್ ಮಾಡಿದಿದ್ರೆ ಅದರೊಳಗಡೆ ಫಿಲ್ ಮಾಡೋದಕ್ಕೆ ಈ ರೀತಿ ಪ್ಯಾಟರ್ನನ್ನು ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಜಸ್ಟ್ ಈ ರೀತಿ ಸ್ವಲ್ಪ ಡಿಸ್ಟೆನ್ಸ್ಗೆ ನಾವೇನು ಮಾಡಬೇಕು, ಈ ರೀತಿ ಈ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗೋದಷ್ಟೇ. ಇದು ತುಂಬ ಸುಲಭ, ಬಟ್ ಎಫೆಕ್ಟ್ ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಥ್ರೆಡ್ಡು ನೀವು ಡಾರ್ಕ್ ಆ್ಯಂಡ್ ಲೈಟ್ ಕಲರ್ ಆ ಥರ ತೊಗೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಕೌಚಿಂಗ್ ಅಂತ ಹೇಳೋದು. ಈ ರೀತಿನೇ ಹಾಕುವಂಥದ್ದು ನೋಡಿ. ಈ ಕಡೆ ಇರೋದಕ್ಕೂ ಹಾಗೇ ಮಾಡ್ಕೋಬೋದು. ಇದು ತುಂಬ ಚಿಕ್ಕ ಚಿಕ್ಕ ಹತ್ರ ಹಾಕಿ ನಾವು ಮಾಡಿದರೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ. ಇದನ್ನು ಕೌಚಿಂಗ್ ಅಂತ ಹೇಳ್ತಾರೆ. ನಾನು ಆಗಲೇ ಹೇಳಿದ್ನಲ್ಲ ಕಾಂತಾ ವರ್ಕ್ ಅಂತಂದರೆ ಈ ರೀತಿ ಒಳಗಡೆ ಫಿಲ್ ಮಾಡ್ಕೋಬೋದು. ಬೇರೆ ಬೇರೆ ಬಣ್ಣ ಬೇಕಂದರೆ ಹಾಕ್ಕೋಬೋದು. ನಾನಿವತ್ತು ಹೇಳ್ಕೊಟ್ಟಿರೋಂಥ ಸ್ಟಿಚಸಲ್ಲಿ ನೀವು ಬೇಕಾದಂಥ ಡಿಸೈನನ್ನು ಮಾಡಿಕೊಂಡು ಯಾವುದೇ ಒಂದು ಫ್ಲವರ್ ಮೋಟಿವ್ ಅಥವಾ ಈ ಥರ ನೀವು ಮಗ್ಗದ ವರ್ಕ್ ಗೊತ್ತಿಲ್ಲ ಅಂದರೂ ಹ್ಯಾಂಡ್ ವರ್ಕಲ್ಲಿ ಕೂಡ ನೀವು ಈ ರೀತಿ ಡಿಸೈನ್ಸನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಮಾಡ್ಬೋದು. ಈಗ ಹಾಕ್ತಾ ಇರೋದು ನಾನು ಇದು ಚೈನ್ ಸ್ಟಿಚ್ಚು. ಈ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಸ್ಟೆಮ್ ಸ್ಟಿಚ್ ಹಾಕ್ಕೊಂಡು ಇದಕ್ಕೊಂದು ಆ ಒಂದು ಡಿಸೈನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಒಂಥರ ಸ್ಟೆಮ್ ಆ ಒಂದು ಈ ಒಂದು ಫ್ಲವರ್ ಮೋಟಿವ್ಗೆ ಈ ಥರ ಡಿಸೈನ್ ಹೇಗೆ ಹಾಕ್ಬೋದು ಅಂತ ಒಂದು ಐಡಿಯಾ ಕೊಡ್ತಾ ಇರೋದು ನಾನು. ಈ ರೀತಿ ನೋಡ್ತಾ ಇದ್ದೀರಲ್ಲ. ಈಗ ನಾನು ತೋರಿಸ್ತಾ ಇರೋದು ಒಂದು ಬಟ್ಟೆಯ ಒಂದು ಅಂಚಲ್ಲಿ ಹೊಲಿಯುವಂಥ ಸ್ಟಿಚ್ಚು ನೋಡಿ. ಈಗ ಈ ಒಂದು ಬಟ್ಟೆಯ ಕ್ಲಾತ್ ಏನಿದೆಯೋ ಅದಕ್ಕೆ ಅಂಚಲ್ಲಿ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತಾ ಇದ್ದೇನೆ. ಇದು ಕಂಪಲ್ಸರಿ ನಾವು ಹೊಲಿಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲಿಯುವಂಥವ್ರು ಇದನ್ನು ಕಲ್ತ್ಕೋಬೇಕು. ಈ ಅಂಚಿನ ಈ ಒಂದು 2 ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಚಿಕ್ಕ ಫೋಲ್ಡ್ ಮಾಡಿ ಇನ್ನೊಂದು
ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಕೈಯಲ್ಲಿ. ಮಷೀನಲ್ಲಿ ಹೊಲ್ಕೋಬೋದು, ಆಮೇಲೆ ಆದರೆ ಕೈಯಲ್ಲಿ ಹೊಲಿಯೋದನ್ನು ಕಲ್ತ್ಕೊಂಡ್ರೆ ನಿಮಗೆ ನೋಡಿ ಇದರಿಂದ 2 ಅಡ್ವಾಂಟೇಜ್ ಇದೆ. ಅದೇನು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸೂಜಿಗೆ ನಾರ್ಮಲ್ ಬಟ್ಟೆ ಮಷಿನ್ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ. ಈ ಅಂಚನ್ನು ಈ ರೀತಿ ಹೊಲ್ಕೋಬೇಕು. ಈ ರೀತಿ ಈ ಫೋಲ್ಡ್ ಮಾಡಿ ಈ ಫಿಂಗರಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಡಿಸ್ಟೆನ್ಸ್ ಕೊಟ್ಟು ಚಿಕ್ಕದಾಗಿ ತಗೋಬೇಕು ಈ ರೀತಿಯಾಗಿ. ನಾನು ನಿಮಗೆ ಗೊತ್ತಾಗಬೇಕು ಅಂತ ಕಲರು ಆಪೋಸಿಟ್ ಕಲರ್ ಅಂದರೆ ರೆಡ್ ಇದೆ, ಇಲ್ಲಿ ಯೆಲ್ಲೋ ಕಲರು, ರೆಡ್ ಕಲರ್ ತಗೋಬೇಕಿತ್ತು, ನಿಮ್ಗೆ ಕಾಣಬೇಕು ಅಂತ ನಾನು ಈ ರೀತಿ ಬಣ್ಣ ಬದಲಾಯಿಸಿರುವಂಥದ್ದು. ಇದನ್ನು ಹೆಮ್ಮಿಂಗ್ ಸ್ಟಿಚ್ ಅಂತಾರೆ. ನೀವು ಫಾಲ್ಗೆಲ್ಲ ಒಂದು ಕಡೆ ಮಷೀನಲ್ಲಿ ಹೊಲಿದ್ಮೇಲೆ ಇನ್ನೊಂದನ್ನು ಇದೇ ರೀತಿ ಹೆಮ್ ಮಾಡುವಂಥದ್ದು ಸ್ನೇಹಿತರೆ. ಈ ಒಂದು ಸ್ಟಿಚ್ಚನ್ನು ಬ್ಲೌಸಲ್ಲಿ ಫಿನಿಶಿಂಗ್ ಅಂದರೆ ಟೇಲರಿಂಗ್ ಕಲಿಯುವಂಥವ್ರು ಸಾಧಾರಣವಾಗಿ ಎಲ್ಲ ಕಲ್ತಿರ್ತಾರೆ. ಇದನ್ನು ನೀವು ಕಲ್ತ್ಕೊಂಡು ನಿಮ್ಮ ಒಂದು ಈ ಕ್ಲಾತ್ ಏನು ತಗೊಳ್ತಿರೋ ಇವಾಗ ಆ ಒಂದು ಕ್ಲಾತಿಗೆ ಈ ರೀತಿ ಹೆಮ್ ಮಾಡ್ಕೊಳ್ಳೋದು ನೀವೇ ಮಾಡಿ ನೋಡಿ. ಈ ರೀತಿ ಜಸ್ಟ್ ಈ ರೀತಿ ಮಾಡುವಂಥದ್ದು ಸ್ನೇಹಿತರೆ. ಈ ಕಡೆ ನಿಮಗೆ ಇಷ್ಟೇ ಬರಬೇಕು, ಇಷ್ಟಿಷ್ಟೇ ಚಿಕ್ಕದಾಗಿ. ರೆಡ್ ಕಲರ್ ಥ್ರೆಡ್ ಆಗಿದ್ದಿದ್ರೆ ನಿಮ್ಗೆ ಇದು ಕೂಡ ಕಾಣೋದಿಲ್ಲ, ಯೆಲ್ಲೋ ಕಲರ್ ಆಗಿರೋ ನಿಮ್ಗೆ ಗೊತ್ತಾಗುತ್ತೆ, ಇಷ್ಟು ಮಾತ್ರ ಕಾಣಬೇಕು. ಈ ಕಡೆ ನಾವು ತಗೊಳ್ಳೋ ಮತ್ತೆ ಬಟ್ಟೆ ಕೆಳಗಡೆಯಿಂದ ತಗೊಳ್ಳೋ ಅಂಥದ್ದು ತುಂಬ ಸ್ವಲ್ಪ ತಗೋಬೇಕು ಈ ರೀತಿ, ಮತ್ತು ಮೇಲೆ ಈ ರೀತಿ ಹಾಕೋಬೇಕು. ನಾವು ಈ ರೀತಿ ಮಾಡಿದಾಗ ಈ ಒಂದು ಇಲ್ಲಿ ನೋಡಿ ಈ ಕಡೆ ಬಂದಾಗ ಇಷ್ಟೇ ಬಂದಿದೆ. ಈ ರೀತಿ ಹಾಕೋದೆ ಹೆಮ್ಮಿಂಗ್ ಸ್ಟಿಚ್ ಅಂತಾರೆ. ಈ ರೀತಿ ಅಂಚನ್ನು ನೀವು ಹೊಲ್ಕೊಳ್ಳಿ. ಮತ್ತು ಈ ರೀತಿ ಡಿಸೈನ್ ನಾನೇನು ಮಾಡಿ ಹಾಕಿ ಇದು ತೋರಿಸಿದ್ದೀನೋ ನೀವು ಬೇರೆ ಬೇರೆ ಪ್ಯಾಟರ್ನ್ಸಲ್ಲಿ ಬರ್ಕೊಂಡು ಫ್ಲವರ್ ಮೋಟಿವ್ ಆಗ್ಬೋದು, ಅಥವಾ ಒಂದು ಆ್ಯನಿಮಲ್, ಒಂದು ಪೀಕಾಕ್ ಮೋಟಿವ್ ಅಥವಾ ಎಲಿಫೆಂಟ್ ಮೋಟಿವ್, ಆ ರೀತಿ ಏನಾದರೂ ಬರ್ಕೊಂಡು ಈ ಒಂದು ಸ್ಟಿಚಸ್ಸನ್ನೆಲ್ಲ ಯೂಸ್ ಮಾಡಿ ನೀವು ಅದನ್ನು ಫಿಲ್ ಮಾಡಿ ಯಾವ ರೀತಿ ಬಂತು ಏನು ಅನ್ನೋದನ್ನು ಕಂಪಲ್ಸರಿ ನನಗೆ ನೀವು ನೆಕ್ಸ್ಟ್ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನೀವು ಇದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಒಂದು ಹೊಲಿಗೆಗಳಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಸಹಕಾರ ಬೇಕು. ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಮತ್ತಷ್ಟು ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.